ಸಚಿವ ಸತೀಶ್ ಭಾಮೈದ ಮಂಜುನಾಥ್ಗೆ ಇನ್ನೂ ಕೂಡ ಇಡಿ ಶಾಕ್ ಕೊಡ್ತಾನೇ ಇದೆ ಬೆಳಗ್ಗಿನಿಂದ ಇಲ್ಲಿ ತನಕ ಬೆಳಗಾವಿ, ಬೆಂಗಳೂರು, ಮೈಸೂರು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ 6 ಸ್ಥಳಗಳಲ್ಲಿ ಶೋಧ ಮಾಡಲಾಗ್ತಾ ಇದೆ. ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟಲ್ಲಿದ್ದಾರೆ. ಮಂಜುನಾಥ್ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ ಇಡಿ ದಾಳಿ ಮಾಡಿದೆ. ಬೆಳಗಾವಿ, ಬೆಂಗಳೂರು ಸೇರಿದಂತೆ ಒಟ್ಟು 6 ಕಡೆಗೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂಥ ನಿವಾಸದಲ್ಲಿ ದಾಖಲೆಗಳು ಪತ್ತೆಯಾಗಿವೆ. ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ನಾವು ಮೂರು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ದಾವಣಗೆರೆ ದೃಶ್ಯಾವಳಿ ಅಂದರೆ ದಾವಣಗೆರೆಯಲ್ಲಿರುವಂಥ ಮನೆ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಿ. ಬೆಳಗಾವಿ ಮತ್ತು ಈ ಕೊನೆಯ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ನಿವಾಸ ಅಪಾರ್ಟ್ಮೆಂಟ್. ಬೆಂಗಳೂರಿನ ಮಂಜುನಾಥ್ ಮನೆ ಮೇಲೂ ಕೂಡ ಇಡಿ ರೇಡ್ ಮಾಡಿದೆ. ಬೆಂಗಳೂರಿನ ಸಮ್ಮಿಟ್ ಅಪಾರ್ಟ್ಮೆಂಟಲ್ಲಿದೆ ಅವರ ಮನೆ. ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಒಂದಷ್ಟು ಹಣ, ಒಂದಷ್ಟು ದಾಖಲೆಗಳು ಎಲ್ಲವೂ ಸಿಕ್ಕಿವೆ ಅಂತೆ. ಒಟ್ಟು 6 ಕಡೆಗೆ ಆಗಿರುವಂಥ ದಾಳಿ ಹೀಗಿದೆ ನೋಡಿ. 6 ಕಡೆಗೆ ದಾಳಿ ಮಾಡಲಾಗಿದೆ. ಬೆಳಗಾವಿಯ ಹನುಮಾನ್ ನಗರದಲ್ಲಿ ಮಂಜುನಾಥ್ ಅವರ ಮನೆ ಇದೆ. ಗೋವಾದಲ್ಲಿ ಮನೆ ಇದೆಯಂತೆ, ಅಂದರೆ ಆಸ್ತಿ ಇದೆಯಂತೆ. ಈ ಥರದ್ದೆಲ್ಲ ಮಾತುಗಳು ಕೂಡ ಕೇಳಿ ಬರ್ತವೆ. ಮೈಸೂರಿನಲ್ಲಿದೆ ಅಂತ. ಬೆಂಗಳೂರಿನ ಮನೆ ವಿವರಗಳನ್ನು ನಾವು ಕೊಟ್ವಿ. ಇನ್ನು ಮೈಸೂರು ಮನೆ ನಿವಾಸದಲ್ಲೂ ಕೂಡ ಇಡಿ ದಾಳಿ ಮಾಡಿದೆ. ಬೆಳಗ್ಗೆ ಏಕಕಾಲಕ್ಕೆ ಬೆಳಗಾವಿ ಸೇರಿದಂತೆ ಒಟ್ಟು 6 ಕಡೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಂಗಿ ಅವರ ಗಂಡ ಮಂಜುನಾಥ್ ಮೈಸೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ದಟ್ಟಗಳೆಯಲ್ಲಿದೆ, ಮೈಸೂರಿನ ದಟ್ಟಗಳೆಯಲ್ಲಿ ನಿವಾಸ. ಅಲ್ಲೂ ಕೂಡ ದಾಖಲೆಗಳನ್ನು ಶೋಧಿಸಲಾಗ್ತಾ ಇದೆ. 5 ಮಂದಿ ಇಡಿ ಅಧಿಕಾರಿಗಳು, 2 CRPF ಸಿಬ್ಬಂದಿ. ಮಂಜುನಾಥ್ ಅವರ ಆಪ್ತ ಸ್ನೇಹಿತೆ ಯಮುನಾ ಅವರು ವಾಸವಿದ್ದಂಥ ಮನೆ, ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಯಮುನಾ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಮುಖ ಮುಚ್ಚಿಕೊಂಡು ಅಧಿಕಾರಿಗಳು ಆಕೆಯನ್ನು ಕರ್ಕೊಂಡು ಹೋಗಿದ್ದಾರೆ. ಆಕೆಯ ಮುಖ ಮುಚ್ಚಿಕೊಂಡು ಅಧಿಕಾರಿಗಳು ಕರ್ಕೊಂಡು ಹೋಗಿರೋದು. ಇದು ಕೂಡ ಮಂಜುನಾಥ್ ಅವರಿಗೆ ಸೇರಿದಂಥ ಮನೆ ಅನ್ನುವಂಥ ಮಾಹಿತಿ ಇದೆ. ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಯಮುನಾ. ತಾಯಿ ಜೊತೆ ವಾಸವಾಗಿದ್ದಾರೆ. ಯಮುನಾ ಹಾಗೂ ಅವರ ತಾಯಿ ಸುಲೋಚನಾ ಇಬ್ಬರೇ ಅವರ ಮನೆಯಲ್ಲಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಲ್ಲೀಗ ಅವರ ಮನೆ ಮುಂಭಾಗದಲ್ಲಿದ್ದಾರೆ. ಯಮುನಾ ಅವರ ಮನೆಯ ಮುಂಭಾಗದಲ್ಲಿ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ದಾರೆ. ರಾಮ್, ನಾವು ನೋಡ್ತಾ ಇದ್ದೀವಿ ಈಗ ಇವರಿಗೆ ಸಂಬಂಧಪಟ್ಟಂಥ ಎಲ್ಲ ಕಡೆಗೆ, ಅದು ಮೈಸೂರಾಗಿರ್ಬೋದು, ಈ ಗೋವಾದಲ್ಲೂ ಕೂಡ ಅವರ ಆಸ್ತಿ ಪಾಸ್ತಿ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಗೊತ್ತಿಲ್ಲ, ದಾವಣಗೆರೆಯಲ್ಲಿ, ಈ ಬೆಳಗಾವಿನಲ್ಲಿ, ಹೀಗೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಗೂ ಕೂಡ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು. ಮೈಸೂರಿನ ವಿವರಗಳೇನು? ಯಾರೀ ಯಮುನಾ ಇರುವಂಥ ಮನೆ ಕೂಡ ಇವರದ್ದೇನೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ನಿಜನಾ? ರಂಗನಾಥ್, ಖಂಡಿತವಾಗಿಯೂ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ವಿರುದ್ಧ ಇಡಿ ಕಾರ್ಯಾಚರಣೆ ನಡೀತಾ ಇದೆ. ಅವರ ನಿವಾಸ ಮಾತ್ರವಲ್ಲ, ಅವರ ಆಪ್ತರ ನಿವಾಸದಲ್ಲೂ ಸಹ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಾನೀಗ ಮೈಸೂರಿನ ದಟ್ಟಗಳ್ಳಿ ಬಡಾವಣೆಯಲ್ಲಿದ್ದೇನೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ನಿವಾಸವನ್ನ. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಸ್ವಯಂಭೂ ಅಂತೇಳಿ 3638 ಏನು ಮನೆ ನಂಬರ್ ಇದೆ, ಇಲ್ಲೂ ಸಹ ಇಡಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಈ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ ಅವರ ನಿವಾಸ ಇರಬಹುದು,
ಅವರ ಕಚೇರಿ ಇರ್ಬೋದು, ಎಲ್ಲ ಕಡೆಯೂ ಸಹ ಇಡೀ ಕಾರ್ಯಾಚರಣೆ ನಡೀತಾ ಇದೆ. ಮೈಸೂರಿನ ವಿಶೇಷ ಅಂತ ಹೇಳಿದ್ರೆ ಇದು ಅವರ ಆಪ್ತರಿಗೆ ಸೇರಿದಂತಹ ಮನೆ. ಯಮುನಾ ಅಂತೇಳಿ ಅವರು ಸಹ ಈ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ರು. ತದನಂತರ VRS ಅನ್ನು ತಗೊಂಡು ಈಗ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ತಾಯಿಯ ಜೊತೆಯಲ್ಲಿ ಏನು ವಾಸವಾಗಿದ್ರು, ಈ ಮನೆ ಸಹ ಮಂಜುನಾಥ್ ಅವರಿಗೆ ಸೇರಿದ್ದು ಅನ್ನೋ ಒಂದು ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಇಡಿ ಅವರು ಇಲ್ಲೂ ಸಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಬೆಳಗ್ಗೆ 6 ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಈಗ ಅರ್ಧ ಗಂಟೆ ಹಿಂದೆಯಷ್ಟೇ ಯಮುನಾ ಅವ್ರನ್ನ ಇಡಿ ಅಧಿಕಾರಿಗಳು ಇಲ್ಲಿ ಮನೆ ನಿವಾಸದಿಂದ ಕರ್ಕೊಂಡು ಹೋದ್ರು. ಮಾಹಿತಿಯ ಪ್ರಕಾರ ಬ್ಯಾಂಕ್ ಲಾಕರ್ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಮತ್ತೆ ಬ್ಯಾಂಕ್ ನಲ್ಲಿ ಇರುವಂತಹ ಮಾಹಿತಿಯನ್ನ ಪಡೀಲಿಕ್ಕೆ ಯಮುನಾ ಅವ್ರನ್ನ ಅವ್ರು ಕರ್ಕೊಂಡು ಹೋದ್ರು ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಗುರುತನ್ನ ಸಿಗದಂತೆ ಅವರ ಮುಖವನ್ನ ಮುಚ್ಚಿ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಇಡಿ ಅವರು ಬೆಂಗಳೂರು, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಅಲ್ಲೆಲ್ಲವೂ ಸಹ ಮಂಜುನಾಥ್ ಅವರಿಗೆ ನೇರವಾಗಿ ಸಂಬಂಧಪಟ್ಟಂತಹ ಮನೆಗಳು ಮತ್ತೆ ಕಚೇರಿಗಳಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲಿ ಮಾತ್ರ ಅವರ ಆಪ್ತರು ಅಂತ ಹೇಳಲಾಗ್ತಾ ಇರುವಂತಹ ಯಮುನಾ ಅವರ ನಿವಾಸದ ಮೇಲೆ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ 2009ರಿಂದ 2014ರವರೆಗೂ ಸಹ ವೈ ಮಂಜುನಾಥ್ ಅವರು ಮೈಸೂರಿನ ಅಬಕಾರಿ ಇಲಾಖೆಯ DC ಆಗಿ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಸಹ ಲೋಕಾಯುಕ್ತ ಕಾರ್ಯಾಚರಣೆ ನಡೆದಿತ್ತು. ಲೋಕಾಯುಕ್ತರನ್ನು ಅವರನ್ನ ಬಂಧಿಸುವಂತಹ ಕೆಲಸವನ್ನು ಸಹ ಮಾಡಿದ್ರು. ಹೀಗಾಗಿ ಸುದೀರ್ಘ ಕಾಲ ಅವರು ಮೈಸೂರಿನಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸಿದ್ರು. ಹೀಗಾಗಿ ಮೈಸೂರಿನಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಏನು ವಿಚಾರಗಳಿದೆ ಅವೆಲ್ಲ ಬಗ್ಗೆ ಸಹ ಇಡಿ ಅವರು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದನೂ ಸಹ ಸಾಕಷ್ಟು ಇಲ್ಲಿ ನಡೀತಾ ಇರುವಂಥದ್ದು. ಮತ್ತೆ ವಿಶೇಷ ಅಂತ ಹೇಳಿದ್ರೆ CRPF ಯೋಧರನ್ನ ಜೊತೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ಈ ಒಂದು ಏನು ದಾಳಿ ಇದೆ ನಿರಂತರವಾಗಿ ಮಾಡ್ತಾ ಇದೆ. ಇದು ಅವರ ಆಪ್ತರ ಮನೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಂಗನಾಥ್, ಓಕೆ, ಕೇವಲ ಇದೊಂದೇ ಮನೆನಾ ಅಥವಾ ಇನ್ನೂ ಬೇರೆ ಬೇರೆ ಕಡೆಗೆ ಏನಾದರೂ, ಯಾಕಂದರೆ ಆಕೆಯನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ, ಅಂದರೆ ಆಕೆ ಮುಖಕ್ಕೆ ಮುಸ್ಕು ಹಾಕೊಂಡಿದ್ರು, ಅಧಿಕಾರಿಗಳು ಆಕೆಯನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಏನಾದರೂ ಮಾಹಿತಿ ಇದೆಯಾ ರಾಮ್? ರಂಗನಾಥ್, ಸದ್ಯಕ್ಕೆ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಅಂದರೆ ಮಂಜುನಾಥ್ ಅವರ ಬಗ್ಗೆ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ರು, ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ಲಾಕರ್ ಇರುವಂಥದ್ದು ಮತ್ತು ಬ್ಯಾಂಕ್ನ ಮಾಹಿತಿ ಲಭ್ಯವಾಗಿರುವಂಥದ್ದು. ಆ ದಾಖಲೆ ಏನು ಸಿಕ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಬ್ಯಾಂಕ್ಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕಾಗಿ ಬ್ಯಾಂಕ್ನ ದಾಖಲೆಗಳು ಪ್ರಮುಖವಾಗ್ತದೆ. ಯಾಕಂದರೆ ಬ್ಯಾಂಕ್ನಲ್ಲಿ ಲಾಕರ್ನಲ್ಲಿ ಅಗತ್ಯ ಒಂದು ದಾಖಲೆಗಳು, ಜಮೀನಿಗೆ ಇರ್ಬೋದು ಅಥವಾ ನಿವೇಶನಗಳಿರ್ಬೋದು, ಈ ರೀತಿಯಾಗಿ ಸಂಬಂಧಪಟ್ಟಂತಹ ದಾಖಲೆಗಳ ಇಡಲಾಗಿರ್ತದೆ. ಅದೇ ಕಾರಣಕ್ಕಾಗಿ ಅವರು ಆ ಒಂದು ಬ್ಯಾಂಕ್ಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ 2009ರಿಂದ 2014ರವರೆಗೂ ಸಹ ಅವರು ಇಲ್ಲೇ DC ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಹೀಗಾಗಿ ಮೈಸೂರಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರಗಳು ಅವ್ರದ್ದು ಇತ್ತು ಅನ್ನೋ ಮಾಹಿತಿ ಸಹ ಲಭ್ಯವಾಗ್ತಾ ಇರೋದ್ರಿಂದಾಗಿ ಈ ಮನೆಯ ನಂತರ ಮೈಸೂರಿನಲ್ಲಿ ಅವರು ಯಾರ್ಯಾರು ಆಪ್ತರಿದ್ದಾರೆ ಅವರ ಬಗ್ಗೆಯೂ ಸಹ ಪರಿಶೀಲನೆ ಮಾಡುವಂತ ಕೆಲಸ ಖಂಡಿತವಾಗಿಯೂ ಆಗ್ತದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.